ಹೌದು ಭೂಮಿಕಾ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅಂತೂ ನಿಮ್ಮ ಬಾಯಲ್ಲ ಮಾತು ಬಂತಲ್ಲ, ಅಷ್ಟೇ ಸಾಕು. ಗೌತಮ್ ಅವರೇ, ನಮ್ಮನ್ನ ಯಾರೋ ಮಿಸ್ ಮಾಡ್ಕೋತಿದ್ದಾರೆ ಅಂದರೆ ಅದು ಎಷ್ಟು ಸ್ಪೆಷಲ್ ಫೀಲ್ ಆಗುತ್ತೆ ಗೊತ್ತಾ? ಅದು ಕೊಡೋ ಖುಷಿನೇ ಬೇರೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಗೌತಮ್ ಅವರೇ, ಈಗ ಒದ್ದಾಡೋದು ಬಿಟ್ಟು ನಮ್ಮಮ್ಮ ಕೇಳಿದಾಗ ನಾನು ನಿಮ್ಮ ಮಗಳನ್ನ ಕಳಿಸ್ಕೊಡಲ್ಲ, ನನಗೆ ನನ್ನ ಹೆಂಡತಿ ಬೇಕು ಅಂತ ಹೇಳಿದರೆ ಆಗ್ತಿತ್ತಾ? ಕಳಿಸೋ ಅಗತ್ಯನೇ ಇರ್ತಿರಲ್ಲ, ರೈಟ್? ನೀವು ಹೇಳ್ತಾ ಇರೋದು ಕರೆಕ್ಟು. ಇದಕ್ಕೆಲ್ಲ ಇಷ್ಟೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಹೀಗೆಲ್ಲ ಆಗುತ್ತೆ ಅಂತ ನನಗೇನು ಗೊತ್ತಿತ್ತು? ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ಬುದ್ಧಿ ಇರಲಿಲ್ಲ, ಈಗ ಬಂದಿದೆ ಬುದ್ಧಿ. ಏನು ಮಾಡಲಿ? ಈಗ ಬುದ್ಧಿ ಬಂದು ಏನು ಪ್ರಯೋಜನ? ಕಳಿಸಿದಾಯ್ತಲ್ಲ, ಈಗ ಅನುಭವಿಸಿ. ಸರಿ, ನಿಮ್ಗೆ ಇಷ್ಟವಾದ ತಿಂಡಿ ಮಾಡಿಸಿದ್ದೀನಿ. ಲೇಟ್ ಆಯಿತು ಅಂತ ತಿಂಡಿ ಮಾಡಿದೆ ಹಾಗೆ ಆಫೀಸ್ಗೆ ಹೋಗ್ಬೇಡಿ, ತಿಳಿತಾ? ಆಯಿತು ಟೀಚರ್, ನೀವು ಹೇಳ್ದಂಗೆ ಮಾಡ್ತೀನಿ ಟೀಚರ್. ಸರಿ, ನಾನು ಈಗ ಹೊರಡ್ತೀನಿ. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನನಗೂ ಅಷ್ಟೇ, ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಪೂರ್ತಿ ದಿನ ಹೀಗೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮ ಕಂಡ್ರೆ ನನಗೆ ಅಷ್ಟೇ ಇಷ್ಟ. ನಿಮ್ಮ ಮುದ್ದು ಬಂಗಾರ ನೀವು. ಹೌದಾ? ಹೌದು. ಸರಿ, ಈಗ ಮಾತಾಡಿದ್ದು ಸಾಕು, ನೀವು ಹೊಡಿ. ಓಕೆ, ಬಾಯ್. ಬಾಯ್. ಇರಿ. ಹಾಂ, ಐ ಲವ್ ಯು. ಐ ಲವ್ ಯು ಟು. ಈಗ ಹೊಡಿ. ಬಾಯ್. ಬಾಯ್. ಏನು ಸಿಸ್ಟರ್ ಇದು? ಹಾಂ, ಇಲ್ಲಿವ್ರಿಗೆ ಟೈಮ್ ಸೆನ್ಸ್ ಇಲ್ಲ. 5 ನಿಮಿಷ ಅಂದ್ರಪ್ಪ, 15 ನಿಮಿಷ ಆಯಿತು, ಇನ್ನೂ ಬಂದೇ ಇಲ್ವಲ್ಲ. ಆ ಕ್ಲಬ್ನವನು ಫೋನ್ ಮಾಡಿ ನಾಜೂಕಾಗಿ ಉಗಿಯೋದಕ್ಕಿಂತ ಮುಂಚೆ ಅಮೌಂಟ್ ಕೊಟ್ಟರೆ ಕೊನೆಗಾಲದಲ್ಲಿ ಮರ್ಯಾದೆ ಹೋಗೋದು ತಪ್ಪತ್ತು. ಅಣ್ಣ ಅತ್ತೆ, ಏನು ಮಲ್ಲಿ? ಅತ್ತೆ, ನೀವು ಅಕ್ಕರ್ತವೇನೋ ಕೇಳಿದ್ರಂತೆ. ಅಕ್ಕರು ಕೀನನ್ ಅಂತ ಕೊಟ್ಟಾಗೆರೆ ನಾನು ಹೋಗ್ಬಿಟ್ಟು ತಗೊಂಬತ್ತೀನಿ ರೀ. ಸಿಸ್ಟರ್, ಅಯ್ಯೋ ದೇವರೇ, ಹೋಮ್ ಪಿಚ್ಚಲ್ಲೇ ಹೀನಾಯ ಸೋಲು. ಹಣೆ ಬರಕ್ಕೆ ಹೊಣೆ ಯಾರು? ಅಷ್ಟೇ, ನಿನ್ನ ಸೊಸೆ ಹೋಗ್ತಾ ಹಾಗೆ ಹೋಗಿಲ್ಲ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ನ ಬಿಟ್ಟು ಹೋಗಿದ್ದಾಳೆ. ಅಂದರೆ ಮಲ್ಲಿನ ಮನೆ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ. ಮನೆ ಕೆಲಸದವನ ಮೊಮ್ಮಗಳು ಮನೆ ಉಸ್ತುವಾರಿ. ಇದಕ್ಕಿಂತ ದೊಡ್ಡ ಟ್ರಾಜಿಡಿ ಬೇಕಾ ಸಿಸ್ಟರ್? ಎಲ್ಲಿಂದ ಎಲ್ಲಿ ತನಕ ಬಂತು ನೋಡು ನಮ್ಮ ಹಣೆ ಬರ. ಬಂದು ನೋಡು ಸಬ್ಸ್ಟಿಟ್ಯೂಟ್ ಪ್ಲೇಯರ್. ಅತ್ತೆ, ತಕೊಳ್ಳಿ. ಅತ್ತೆ, ನೀವೆಷ್ಟು ಅಮೌಂಟ್ ಬೇಕು ಅಂತ ಹೇಳಿದ್ರೆ ನಾನು ಅಷ್ಟು ಬರ್ದ್ಬಿಟ್ಟು ಕೊಡ್ತೀನಿ. ಅದು ನಾನು ಆಮೇಲಿಂದ ಅಕ್ಕವ್ರಿಗೆ ಲೆಕ್ಕ ಕೊಡ್ಬೇಕಲ್ಲ, ಅದಕ್ಕೆ ಅಷ್ಟೇ. 20 ಬರ್ಕೋ. 20? 20 ಮುಂದೆ 1000 ಹಾಕ್ಬೇಕಾ, ಲಕ್ಷ ಹಾಕ್ಬೇಕಾ, ಇಲ್ಲ ಕೋಟಿ ಹಾಕ್ಬೇಕಾ? ಲಕ್ಷ ಬರೀ. 20 ಲಕ್ಷನಾ? ಯಾಕಂತ ಕೇಳಬೇಡ ಅಂತ ಹೇಳಿದ್ದಾರೆ. ನಾನು ಕೇಳಲ್ಲ ಬಿಡಿ. ತಕೊಳ್ಳಿ ಅತ್ತೆ. ನೋಡ್ದೆ ಅಣ್ಣ, ಆ ಭೂಮಿಕಾ ನನ್ನನ್ನು ಎಷ್ಟು ಇನ್ಸಲ್ಟ್ ಮಾಡ್ತಿದ್ದಾಳೆ ಅಂತ. ಹೋಗಿ ಹೋಗಿ ಆ ಕೆಲ್ಸದವಳ ಕೈಯಲ್ಲಿ ಕೀ ಕೊಟ್ಟು ಹೋಗಿದ್ದಾಳೆ. ನಾನಿಲ್ವಾ? ನನ್ನ ಹತ್ರ ಕೊಟ್ಟು ಹೋಗೋಕ್ಕಾಗಲ್ವಾ? ಸಿಸ್ಟರು, ನಿನ್ನ ಹತ್ರ ಕೀ ಕೊಟ್ಟು ಹೋದರೆ ಅವಳು ಬರೋಷ್ಟೊತ್ತಿಗೆ ಕೀ ಮಾತ್ರ ಇರುತ್ತೆ, ಒಳಗಡೆ ಪೂರ್ತಿ ಖಾಲಿ ಆಗಿರುತ್ತೆ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಅವಳ ಹತ್ರ ಕೀ ಕೊಟ್ಟು ಹೋಗಿದ್ದು. ಇದು ರಣತಂತ್ರ, ಪ್ರಿಕಾಷನ್. ಅಣ್ಣ, ಅಂಡರ್ಸ್ಟ್ಯಾಂಡ್.
ಅದು ಹಾಗಿರಲಿ, ಇನ್ಮೇಲಾದರೂ ಸ್ವಲ್ಪ ಹುಷಾರಾಗಿರು. ಕ್ಲಬ್ಬಿಗೆ ಹೋಗೋಕ್ಕಿಂತ ಮುಂಚೆ ಕೈಯಲ್ಲಿ ದುಡ್ಡಿದೆಯಾ ಅಂತ ನೋಡ್ಕೊಂಡು ಹೋಗು. ಅಕೌಂಟಲ್ಲಿ ದುಡ್ಡಿದ್ರೆ ಗ್ಯಾರಂಟಿ ಇರಲ್ಲ. ನಿನ್ನ ಸೊಸೆ ಯಾವಾಗ ಏನು ಮಾಡ್ತಾಳೆ ಅಂತ ಯಾರಿಗೆ ಗೊತ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಮಾಡಿಸ್ಬಿಡ್ತಾಳೆ. ಈ ಮನೆ ಅಜಿತ್ ದೋವಲ್ ಅವಳು. ಅಣ್ಣ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಮುಂದೆ ಅವಳನ್ನ ಹೊಗಳ್ಬೇಡ ಅಂತ. ಉರಿಯತ್ತೆ ನನಗೆ. ಛೇ, ಅವಳು ಅಲ್ಲಿ ಹೋಗಿ ಕೆಲ್ಸದವಳ ಕೈಯಲ್ಲಿ ದುಡ್ಡು ಕೊಡಿಸ್ತಿದ್ದಾಳೆ. ಈಗ ಆ ಮನೆಯಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ. ಎಷ್ಟು ಸಂಕಟ ಆಗ್ತಿದೆ, ಎಷ್ಟು ಅವಮಾನ ಆಗ್ತಿದೆ ಅಣ್ಣ. ಇದಕ್ಕೆ ಅನ್ನೋದು ಕಾಲಚಕ್ರ ಅಂತ. ಪಾಪ ಸಿಸ್ಟರ್ ಚಕ್ರದ ಕೆಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅದರ ಎಫೆಕ್ಟ್ ನನ್ನ ಮೇಲೂ ಆಗಿದೆ. ಅಬಕಾರಿ ಖಾತೆಗೆ ಸರಿಯಾಗಿ ಅನುದಾನ ಸಿಗದೆ ಸಂಕಷ್ಟ ಎದುರಾಗಿದೆ. ನೋಡು, ಯಾರಿಗೇ ಆಗಲಿ ಒಂದು ಜವಾಬ್ದಾರಿ ಅಂತ ಇರಬೇಕು. ತನ್ನ ಕಾಲ ಮೇಲೆ ತಾನು ನಿಂತಿರಬೇಕು. ಆಗಲೇ ಈ ಪ್ರೀತಿ ಗೀತೆ ಅನ್ನೋದಕ್ಕೆ ಕೈ ಹಾಕಬೇಕು. ಹೇಳು, ಪ್ರೀತಿಸೋದಕ್ಕೆ ನಿನಗೇನು ಅರ್ಹತೆ ಇದೆ? ನನಗೆ ಗೊತ್ತು, ನೀನು ಶ್ರೀಮಂತರ ಮನೆ ಹುಡುಗ, ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ನನಗದು ಬೇಕಾಗಿಲ್ಲ. ನನಗೆ ನೀನು ಏನು ಅನ್ನೋದು ಬೇಕು. ನೀ ಸ್ವಂತವಾಗಿ ಏನು ಮಾಡಿದೀಯಾ, ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಿದೀಯಾ ಅನ್ನೋದು ಬೇಕು. ಆದರೆ ನಿನ್ನನ್ನು ನೋಡಿದ್ರೆ ಅದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಾಗ ಕಾಣಿಸೋದಿಲ್ಲ. ಮನೆಯವ್ರು ದುಡ್ಡು ಕೊಟ್ಟರು ಓದಕ್ಕೆ ಅಂತ ಫಾರಿನ್ಗೆ ಕಳಿಸೋದು. ನೀ ಹೋಗಿ ಓದ್ಕೊಂಡು ವಾಪಸ್ ಬಂದೆ. ಬಂದ ಮೇಲೆ ಏನು ಮಾಡಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ನೀನು ನಮ್ಮೆಲ್ಲರ ಕಣ್ಣಿಗೆ ಮಂಡೆರ್ಚಿ ಅಪೇಕ್ಷೆ ಹಿಂದೆ ಬಿದ್ದಿದ್ಯಾ. ಅದೊಂದೇ ನೀನು ಮಾಡಿರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೇಳ, ನೀ ಮಾಡಿದ ಸರಿ ಅನ್ಸತ್ತಾ? ನೀ ಹೀಗೆ ಮಾಡ್ಬೋದಾ? ಅಂಕಲ್, ಅದು ಹೇಗೋ ಗೊತ್ತಿಲ್ಲ, ನಂಗೆ ಅಪೇಕ್ಷೆ ಅವ್ರು ತುಂಬಾ ಇಷ್ಟ ಆದರು. ಅವ್ರನ್ನ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂಕಲ್. ಪ್ಲೀಸ್ ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಅಂಕಲ್. ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೋಬೇಕು. ನಿನಗೆ ಎಷ್ಟು ದಿವಸದಿಂದ ಗೊತ್ತವಳು? ಹಾಂ, ಎಷ್ಟು ದಿವಸದಿಂದ ಪರಿಚಯ? ಹಬ್ಬ ಅಂದರೆ 1 ವರ್ಷದಿಂದ ಗೊತ್ತಿರ್ಬೋದಾ? ನಾನು 25 ವರ್ಷದಿಂದ ಅವಳನ್ನ ಸಾಕಿ ಬೆಳೆಸಿದ್ದೀನಿ. ಅವಳನ್ನ ಜೋಪಾನ ಮಾಡಿದ್ದೀನಿ. ಪ್ರೀತಿ ಅಂದ್ರೇನು ಅಂತ ನನಗೆ ಗೊತ್ತು. ಒಂದು ಗಿಡಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸೋದಿದೆಯಲ್ಲ, ಅದು ನಿಜವಾದ ಪ್ರೀತಿ. ಗಿಡ ಬೆಳೆದು ಫಲ ಕೊಟ್ಟ ಮೇಲೆ ಹಣ್ಣು ಕಿತ್ಕೊಳ್ಳೋದು ಪ್ರೀತಿ ಅಲ್ಲ. ಅದು ನಿನಗೆ ಗೊತ್ತಿರಲಿ. ಅಂಕಲ್, ಪ್ಲೀಸ್ ಅಂಕಲ್, ಇದು ನಾವು ಟೈಮ್ ಪಾಸಿಂಗ್ ಮಾಡ್ತಿರೋ ಪ್ರೀತಿ ಅಲ್ಲ, ಅಥವಾ ಫಿಸಿಕಲ್ ಅಟ್ರಾಕ್ಷನ್ ಅಲ್ಲ. ನಾವು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ ಅಂಕಲ್. ಒಬ್ರನ್ನೊಬ್ರು ಬಿಟ್ಟು ನಮ್ಮ ಕೈಲಿ ಇರೋದಕ್ಕೆ ಆಗೋದಿಲ್ಲ ಅಂಕಲ್. ಪ್ಲೀಸ್ ಅಂಕಲ್, ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಅಂಕಲ್, ಪ್ಲೀಸ್. ಯಾಕೆ ಒಪ್ಕೋಬೇಕು? ಬೇರೆ ಏನೇ ಇರಲಿ, ನೀನು ಹಿನ್ನೆಲೆ ಎಷ್ಟೇ ದೊಡ್ಡದಾಗಿರಲಿ, ಆದರೆ ನೀನೊಬ್ಬ ಜವಾಬ್ದಾರಿ ಇರೋ ಮನುಷ್ಯ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ನಿಮ್ಮ ಮನೆಯವ್ರ ಮುಖ ನೋಡಿ, ನಮ್ಮ ಅಳಿಯಂದ್ರ ಮುಖ ನೋಡಿ, ನನ್ನ ಮಗಳನ್ನ ನಾನು ನಿನಗೆ ಒಪ್ಸೋದಕ್ಕೆ ಬಿಲ್ಕುಲ್ ತಯಾರಿಲ್ಲ. ನಾನು ತಾನು ಏನಾಗಬೇಕು, ತನ್ನ ಜೀವನದ ಗುರಿ ಏನು ಅಂತ ಗೊತ್ತಿಲ್ಲದರೋ ಹಂಗೆ ಯಾವ ಹೆತ್ತವ್ರು ತಾನೇ ತಮ್ಮ ಮಗಳನ್ನ ಕೊಡ್ತಾರೆ? ಒಂದು ವೇಳೆ ನಾವು ಕೊಟ್ಟರು ನೀನು ಅವಳನ್ನ ಚೆನ್ನಾಗಿ ನೋಡ್ಕೊತೀಯ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಅಂಕಲ್, ನಾನು ಆ ಥರ ಇಲ್ಲ ಅಂಕಲ್. ನನಗೆ ನನ್ನದೇ ಆದ ಕೆಲವು ಪ್ಲ್ಯಾನ್ಸ್ಗಳಿದೆ. ಅದನ್ನೆಲ್ಲ ನಾನು ಅಪೇಕ್ಷೆ ಅವ್ರಿಗೆ ಹೇಳಿದ್ದೀನಿ. ಪ್ಲೀಸ್ ಅಂಕಲ್, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದೇ ಒಂದು ಅವಕಾಶ ಕೊಡಿ. ಒಂದು ಸ್ವಲ್ಪ ಟೈಮ್ ಕೊಡಿ. ಇನ್ನೂ ಎಷ್ಟು ಟೈಮ್ ಕೊಡಬೇಕು? ಏನಾದರೂ ಮಾಡೋ ಹಾಗಿದ್ರೆ ಎಷ್ಟೊತ್ತಿಗೆ ಮಾಡಿರ್ತಿದ್ದೆ. ಓದು ಮುಗಿಸಿ ಎಷ್ಟು ದಿವಸ ಆಯ್ತು? ಎಲ್ಲೂ ಕೆಲಸನೂ ಮಾಡೋದಿಲ್ಲ, ಅಣ್ಣನ ಬಿಸ್ನೆಸ್ಸಲ್ಲಿ ಸಹಾಯನೂ ಮಾಡಿದ್ದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ನನ್ನ ಮಗಳ ಹಿಂದೆ ಬಿದ್ದು ಪ್ರೀತಿ ಮಾಡಿದ್ದೆ. ನೀನು ಯೋಗ್ಯ ಅಂತಾನೆ ನಂಗೆ ಅನ್ನಿಸ್ತಾ ಇಲ್ಲ. ನೋಡು, ನೀನು ಎಷ್ಟು ಕೇಳ್ಕೊಂಡ್ರು ಅಷ್ಟೇ, ಯಾರಿಂದ ಹೇಳಿಸಿದ್ರು ಅಷ್ಟೇ, ನಿಮ್ಮಿಬ್ಬರ ಪ್ರೀತಿನ ನಾನು ಒಪ್ಕೊಳ್ಳೋಕೆ ಬಿಲ್ಕುಲ್ ತಯಾರಿಲ್ಲ. ನನ್ನ ಮಗಳನ್ನ ನಿನಗೆ ಒಪ್ಸೋದಿಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡಿ.
ಏನು ಫೋನಲ್ಲಿ ಮುಳುಗೋಗಿದ್ದೀರಾ? ಏನು ಸಮಾಚಾರ? ಏನಿಲ್ಲ, ಲೇಟೆಸ್ಟಾಗಿ ಯಾವ್ಯಾವ ಕಾರ್ ಲಾಂಚ್ ಆಗಿದೆ ಅಂತ ನೋಡ್ತಾ ಇದ್ದೆ. ಕಾರ್ಸ್ ಅಂದರೆ ಅಷ್ಟೊಂದು ಇಷ್ಟನೇ? ಹಾಂ, ಕಾರ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಅದರಲ್ಲೂ ಗರ್ಲ್ಸ್ಗೆ ಕಾರ್ ಮೇಲೆ ಜಾಸ್ತಿ ಲವ್ ಇರುತ್ತೆ. ಕಾರ್ಸ್ ಮೇಲೆ ಲವ್ ಇರುತ್ತೆ, ಓಕೆ, ಬಟ್ ನಿಮಗೆ ನನ್ನ ಮೇಲೆ ಆ ಲವ್ ಇಲ್ವಾ? ಇದೆ, ಬಟ್ ಕಾರ್ ಮೇಲೆ ಸ್ವಲ್ಪ ಜಾಸ್ತಿನೇ ಇದೆ. ಐ ಲವ್ ಕಾರ್ಸ್, ಕಾಸ್ಟ್ಲಿ ಕಾರ್ಸ್. ಸರಿ, ಯಾವ ಕಾರ್ ತೊಗೋಬೇಕು ಅಂತಿದ್ದೀರಾ? ನೀವೇ ಹೇಳಿ, ನೀವು ತಾನೇ ಕೊಡ್ಸೋದು. ನಾನಾ? ಹಾಂ, ನೀವೇ. ನೀವು ನನ್ನ ಇಷ್ಟಪಡ್ತಾ ಇದ್ದೀರಾ, ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಹಾಗಿದ್ಮೇಲೆ ನಾನು ಇಷ್ಟಪಡೋ ಕಾರ್ನ ನೀವು ಕೊಡಿಸ್ಬೋದಲ್ವಾ? ಪೆಟ್ರೋಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ, ಕಾಸ್ಟ್ಲಿ ಕಾರ್ ಬೇರೆ. ಯಾಕೋ ಲಾಕ್ ಆಗೋ ಥರ ಕಾಣಿಸ್ತಿದ್ಯಲ್ಲ, ಏನು ಮಾಡೋದೀಗ? ಹಲೋ, ಏನಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಾನು ಜಸ್ಟ್ ಕ್ಯಾಶುವಲ್ ಆಗಿ ಹೇಳಿದೆ. ಏಯ್, ಇರಲಿ, ಪರವಾಗಿಲ್ಲ, ಅದರಲ್ಲೇನಿದೆ. ಹಾಗಾದರೆ ನೀವು ಕಾರ್ ಗಿಫ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ? ನಂಗೆ ಗೊತ್ತು ನಿಮ್ಗೆ ಆ ಥರ ಒಂದು ಆಸೆ ಇದೆ ಅಂತ. ಅಫ್ಕೋರ್ಸ್, ಎಷ್ಟೇ ಆಗಲಿ ನೀವು ನಮ್ಮವರು, ನಮ್ಮಲ್ಲೂ ಆ ಥರ ಒಂದು ಆಸೆ ಇರುತ್ತಲ್ಲ. ಆಫ್ಟರ್ ಆಲ್ ಒಂದು ಕಾರ್ ತಾನೆ. ಹಾಗಾದರೆ ಇವಾಗಲೇ ಬುಕ್ ಮಾಡೋಣ. ಹೇಗಿದ್ದು ಸ್ಪಾನ್ಸರ್ ನೀವು ಇಲ್ಲೇ ಇದ್ದೀರಲ್ಲ, ಮೈ ಸ್ವೀಟ್ ಹಾರ್ಟ್. ಏನಪ್ಪ ಇದು ಹಿಂಗಾಯ್ತು? ಸರ್ಜಿ ಆಗಿ ತಗ್ಲಾಕೊಂಡೆ. ಇದೆಲ್ಲ ಬೇಕಿತ್ತಾ? ಇವತ್ತು ಬೇಡ ದಿಯಾ, ಇವತ್ತು ಬೇಡ. ಸ್ವಲ್ಪ ಮೀಟಿಂಗ್ಗಳೆಲ್ಲ ಇದೆ, ಬ್ಯುಸಿ ಇದ್ದೀನಿ. ನಾನು ಹೇಳ್ತೀನಿ ಯಾವಾಗ ಮಾಡೋದು ಅಂತ. ಆದಷ್ಟು ಬೇಗ ಮಾಡೋಣ. ಓಕೆ, ಥ್ಯಾಂಕ್ ಯು. ನನಗಿಲ್ಲಿ ದುಃಖ ಆಗ್ತದೆ. ಮುಚ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಗುಡ್ ಮಾರ್ನಿಂಗ್ ಗೆಳೆಯ. ಗುಡ್ ಮಾರ್ನಿಂಗ್ ಅಪ್ಪ. ಏಯ್, ಯಾಕೋ ಡಲ್ಲಾಗಿದೆಯಾ? ಏನಾಯ್ತು? ಏನಿಲ್ಲ ಕಣ. ನೋಡಿ, ಏನಿಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನು ಯಾವಾಗ ಖುಷಿಯಾಗಿರ್ತೀಯ, ಯಾವಾಗ ಡಲ್ಲಾಗಿರ್ತೀಯ ನನಗೆ ಗೊತ್ತಾಗಲ್ವಾ? ಏನೇ ಪಾರ್ಟಿ ಮಾಡೋ ಒಳ್ಳೆ ಟೊಮೆಟೊ ಹಣ್ಣು ಇದ್ದಂಗಿದ್ದೆ, ಇವಾಗ ಒಳ್ಳೆ ಬಾಡೋಗಿರೋ ಕೊತ್ತಂಬರಿ ಸೊಪ್ಪು ಆಗ್ಬಿಟ್ಟಿದೆಯಲ್ಲ. ಯಾಕೆನ ಚರಿಗಳು? ಗೊತ್ತಾಯ್ತು ಬಿಡು. ಹ್ಯಾಂಗ್ ಓವರು ಇನ್ನೂ ಇಳಿದಿಲ್ಲ. ಹ್ಯಾಂಗ್ ಓವರ್ ಎಲ್ಲ ಏನೂ ಇಲ್ಲಪ್ಪ. ಏನು ಗೊತ್ತಾನಂದ, ನನ್ನ ದಿನ ಶುರು ಆಗ್ತಾ ಇದ್ದಿದ್ದು ಭೂಮಿಕಾ ಅವ್ರು ಕೊಡೋ ಕಾಫಿಯಿಂದ. ನನ್ನ ದಿನ ಶುರು ಆಗ್ತಾ ಇದ್ದಿದ್ದು ಅವರಿಂದಾನೆ, ನನ್ನ ದಿನ ಎಂಡ್ ಆಗ್ತಾ ಇದ್ದಿದ್ದು ಅವರಿಂದಾನೆ. ನಾನು ಮನೇಲಿ ಇದ್ದಷ್ಟೊತ್ತು ಅವರು ನನ್ನ ಸುತ್ತಮುತ್ತನೇ ಕಾಣಿಸ್ತಾ ಇರೋರು. ಈಗ ಅವ್ರು ಇಲ್ವಲ್ಲ, ಹಾಗಾಗಿ ಡಲ್ ಹೊಡಿತಾ ಇದೆ. ಹೀಗೋ ಸಮಾಚಾರ. ಸಾಹೇಬ್ರ ಲೈಫಲ್ಲಿ ವಿಟಮಿನ್ ಎಲ್ಲಿನ ಕೊರತೆ ಉಂಟಾಗಿದೆ. ಐ ಮೀನ್ ಲವ್ ಅನ್ನೋ ವಿಟಮಿನ್ನ ಕೊರತೆ. ಅದಕ್ಕೆ ಮುಖ ಈ ಥರ ಬಾಡೋಗಿದೆಯಾ? ವಿರಹ ವೇದನೆ ಪೀಕಲ್ಲಿದೆ. ಅಷ್ಟೇ ಅಲ್ಲ ಕಣೋ, ನಾನು ಅವ್ರಿಗೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದೆ. ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ರು ಇಲ್ಲದೆ ನನಗೆ ಭಾಳ ಕಷ್ಟ ಆಗ್ತಾಯಿದೆ ಕಣೋ. ಕೈ ಕಾಲೇ ಆಡ್ತಾ ಇಲ್ಲ. ನೀನು ಹೇಳಿದ ನಿಜ, ವಿಟಮಿನ್ ಕೊರತೆ ಆದವ್ರ ಥರ ಕಾಣಿಸ್ತಾ ಇದ್ದೀನಿ. ಯಾವುದ್ರಲ್ಲೂ ಉತ್ಸಾಹ ಇಲ್ಲ, ಹುಮ್ಮಸ್ಸಿಲ್ಲ. ಮೊದಲೇ ನನಗೆ ಕತ್ಲು ಅಂದರೆ ಭಯ. ಭೂಮಿಕಾ ಅವರಿಂದ ನನ್ನ ಜೀವನನೇ ಕತ್ಲಾಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಓಹೋ, ಇದ ವಿಷಯ. ಅತ್ತಿಗೆ ನಿನ್ನ ಮೈ ಮನಸ್ಸಲ್ಲಿ ಬರ್ತೋಗಿದ್ದಾರೆ ಅಂತ ಹೇಳು. ಮಜಾ ಏನು ಅಂದರೆ, ನೀನು ಮದುವೆ ಆಗಿದ್ದೆ ಲೇಟು, ಇಷ್ಟು ವರ್ಷ ಇಲ್ದಿದ್ದು ಈಗ ಇದ್ದಕ್ಕಿದ್ದಂಗೆ ಈ ಥರ ಯಾಕಾಗ್ತಾ ಇದೆ? ಗೊತ್ತಿಲ್ಲ ಕಣ, ನನ್ನ ಹತ್ರನೇ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಬಟ್ ಒಂದಂತೂ ನಿಜ, ಅವ್ರು ಇಲ್ಲದೆ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಕಣೋ. ಒದ್ದಾಟ ಆಗ್ತಾ ಇದೆ, ಒಂಥರ ಖಾಲಿ ಫೀಲಿಂಗು. ಅವ್ರ ಆಬ್ಸೆನ್ಸ್ ಎದ್ದು ಕಾಣಿಸ್ತಾ ಇದೆ ನನಗೆ. ಅಲ್ವಾ ಗೆಳೆಯ, ಅತ್ತಿಗೆ ಮೇಲೆ ಈ ಪಾರ್ಟಿ ಫೀಲಿಂಗು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ಯಾ ಅಂಥವ್ನು ಯಾಕೆ ಅವ್ರ ಮನೆಗೆ ಕಳಿಸ್ಕೊಟ್ಟೆ? ಅವಾಗ ಇದು ಯಾವ್ದು ಅಡ್ಡ ಬರಲಿಲ್ಲ ನನಗೆ? ಇಲ್ಲ ಕಣ, ಆಗ ನನಗಿದು ಯಾವುದು ಗೊತ್ತೇ ಆಗಲಿಲ್ಲ. ನಾನು ಅವ್ರನ್ನ ಈ ಮಟ್ಟಕ್ಕೆ ಮಿಸ್ ಮಾಡ್ಕೋತೀನಿ, ಅವ್ರಿಗೆ ಅಟ್ಯಾಚ್ ಆಗಿದ್ದೀನಿ ಅಂತ. ಅವ್ರು ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ಯಾವಾಗಲೂ ಹಾಗೆ ಅಲ್ವಾ? ಅದು ಯಾವುದೇ ಆಗಲಿ, ಅದು ಇಲ್ಲದೇ ಇದ್ದಾಗಲೇ ಅದ್ರ ಬೆಲೆ ನಮಗೆ ಗೊತ್ತಾಗೋದು.
ನನಗೆ ಈಗ ಅರ್ಥ ಆಗ್ತಾ ಇದೆ ಭೂಮಿಕಾ ಅವ್ರು ಎಷ್ಟು ವ್ಯಾಲ್ಯೂಬಲ್ಲು, ಅವ್ರು ಇಲ್ಲದೆ ಇದ್ರೆ ನನ್ನ ಜೀವನ ಎಷ್ಟು ಕಷ್ಟ ಅನ್ನೋದು. ಕಳಿಸ್ಬಿಟ್ಟಿದ್ದೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಗೆಳೆಯ, ಏನೋ ಇದು ನಿನ್ನ ಅವಸ್ಥೆ. ನಿನ್ನ ನೋಡ್ತಾ ಇದ್ರೆ ಈ ಒನ್ ಸೈಡ್ ಲೆವೆಲ್ ಬಿದ್ದು ಒದ್ದಾಡ್ತಿರ್ತಾರಲ್ಲ ಯಂಗ್ಸ್ಟರ್ಸು, ಅವ್ರು ನೋಡ್ದಂಗೆ ಆಗ್ತಾ ಇದೆ. ಒಂದು ಕೆಲಸ ಮಾಡು, ನಿನ್ನ ಕಷ್ಟನೆಲ್ಲ ಹೋಗಿ ಡೈರೆಕ್ಟಾಗಿ ಅದಕ್ಕೆ ಹೇಳ್ಕೊಂಬಿಡು. ಆಗಲ್ಲ ಕಣೋ, ಅವ್ರನ್ನ ಕಳಿಸ್ಕೊಡ್ವಾಗ ಪಾಸಿಟಿವ್ ಆಗಿರಿ, ಸ್ಟ್ರಾಂಗ್ ಆಗಿರಿ, ಏನೂ ಆಗಲ್ಲ, 1 ತಿಂಗಳು ತಾನೆ ಹಾಗೆ ಹೀಗೆ ಅಂತ ಮೋಟಿವೇಶನಲ್ ಸ್ಪೀಚ್ ಕೊಟ್ಟು ಕಳಿಸ್ಕೊಟ್ಬಿಟ್ಟಿದ್ದೀನಿ. ಈಗ ನಾನೇ ಡಿಮೋಟಿವೇಟ್ ಆಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾದರೆ ನನಗೆ ಶೇಪ್ ಔಟ್ ಆಗಲ್ವೇನೋ. ಆದರೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ, ನನಗೆ ಅದೇ ಚಿಂತೆ ಆಗ್ಬಿಟ್ಟಿದೆ. ಅದಕ್ಕೇನಪ್ಪ ಜಾಸ್ತಿ ಭಾಷಣ ಬಿಗಿಬಾರ್ದು ಅಂತ ಹೇಳೋದು. ಸಾರಿ, ಕಮೆಂಟ್ ಮಾಡ ನೊಂದಿರೋ ಜೀವನ ಮತ್ತೆ ನೋಯಿಸ್ಬಾರ್ದಪ್ಪ ಬಲ್ಲ. ಆದರೂ ಇವೆಲ್ಲ ನೋಡಕ್ಕೆ ಒಂಥರ ಮಜಾ ಇದೆ ಕಣ. ಬ್ಯಾಗ್ ಬಿಟ್ಬಿಟ್ಟಿದ್ದೆ. ಏನು ಅವ್ನು ನೋಡ್ತಾ ನಿಂತೀಯ? ಹೋಗೋಣ. ಅಂಕಲ್ 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 ಪ್ಲೀಸ್ ಅಂಕಲ್, ಬಿಡು ಕಾಲು, ಬಿಡು ಕಾಲು. ಇಲ್ಲ ಅಂಕಲ್, ನೀನು ಪ್ರೀತಿನ ಒಪ್ಕೊಳ್ಳೋ ಸಂಕ ನಾನು ನಿಮ್ಮ ಕಾಲು ಬಿಡೋದಿಲ್ಲ ಅಂಕಲ್. ಬಿಡಪ್ಪ ಕಾಲು. ನೋಡ್ದವ್ರು ಏನು ಅನ್ಕೊಳ್ಳೋದು? ಯಾರು ಏನು ಬೇಕಾದ್ರೂ ಅನ್ಕೊಳ್ಳಿ ಅಂಕಲ್, ನನಗೆ ನನ್ನ ಪ್ರೀತಿ ಮುಖ್ಯ, ಅಪೇಕ್ಷೆ ಮುಖ್ಯ. ಪ್ಲೀಸ್ ಅಂಕಲ್, ನನ್ನ ಅವಳಿಂದ ದೂರ ಮಾಡಬೇಡಿ ಅಂಕಲ್. ನಾನು ಅವಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಅಂಕಲ್. ಅವಳನ್ನ ಬಿಟ್ಟಿರೋದಕ್ಕೆ ನಂಗೆ ಕಾಯಿಲೆ ಆಗೋದಿಲ್ಲ ಅಂಕಲ್. ನೀವೇನು ಹೇಳಿದ್ರು ಮಾಡ್ತೀನಿ ಅಂಕಲ್. ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್. ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಂಗೆ ಒಂದೇ ಒಂದು ಆಪರ್ಚುನಿಟಿ ಕೊಡಿ ಅಂಕಲ್. ಪ್ಲೀಸ್, ನನ್ನನ್ನು ನಾನು ಪ್ರೂವ್ ಮಾಡ್ಕೋತೀನಿ. ಆದರೆ ನನ್ನನ್ನು ಅಪೇಕ್ಷೆಯಿಂದ ಮಾತ್ರ ದೂರ ಮಾಡಬೇಡಿ ಅಂಕಲ್. ಯಾಕೆಂದರೆ ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳನ್ನ ಬಿಟ್ಟು ನನ್ನ ಕೈಲಿ ಇರೋದಕ್ಕೆ ಆಗೋದಿಲ್ಲ ಅಂಕಲ್. ಅಂಕಲ್, ನೀವು ಏನೇ ಹೇಳಿದ್ರು ನಾನು ಕೇಳ್ತೀನಿ, ಏನು ಹೇಳಿದ್ರು ನಾನು ಮಾಡೇ ಮಾಡ್ತೀನಿ ಅಂಕಲ್. ಪ್ಲೀಸ್ ಅಂಕಲ್. ನಾನು ಏನು ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ ಅಂಕಲ್. ಆದರೆ ಅವಳನ್ನ ಬಿಟ್ಬಿಡು ಅನ್ನೋದನ್ನು ಬಿಟ್ಟು ಏನು ಬೇಕಾದ್ರೂ ಹೇಳಿ ನಾನು ಮಾಡ್ತೀನಿ. ನನಗೂ ಜವಾಬ್ದಾರಿ ಇದೆ. ನಾನು ಕೂಡ ಎಲ್ಲರೂ ಥರ ರೆಸ್ಪಾನ್ಸಿಬಲ್ ಅನ್ನೋದನ್ನು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂಕಲ್. ಅಪೇಕ್ಷೆನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಾನು ಬೇರೆ ಹುಡುಗರ ಥರ ಅಲ್ಲ ಅಂಕಲ್. ಪ್ಲೀಸ್, ಅವಳಿಂದ ನನ್ನ ದೂರ ಮಾಡಬೇಡಿ ಅಂಕಲ್. ಪ್ಲೀಸ್ ಅಂಕಲ್. ಸರಿ, ನಾನು ನಿನಗೆ ಒಂದು ಕೆಲಸ ಹೇಳ್ತೀನಿ, ನೀನು ಅದನ್ನು ಮಾಡಬೇಕು. ಹೇಳಿ ಅಂಕಲ್, ಏನು ಮಾಡಬೇಕು? ನಾನು ರಿಟೈರ್ಡ್ ಆದಮೇಲೆ ಒಂದಷ್ಟು ಜನ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಹೋಗ್ತೀನಿ. ಅವರಲ್ಲಿ ತುಂಬ ಒರಟಾಗಿರೋ, ಜವಾಬ್ದಾರಿನೇ ಇಲ್ಲದೆ ಇರೋ, ನಯಾ ನಾಜೂಕು ಗೊತ್ತಿಲ್ಲದೆ ಇರೋ ಅಂಥ, ಮತ್ತು ನಾನೇ ತಿದ್ದಕ್ಕಾಗದೇ ಇರೋ ಅಂಥ 4 ಹುಡುಗರನ್ನ ತೋರಿಸ್ತೀನಿ. ನೀನು ಅವರಲ್ಲಿ ಜವಾಬ್ದಾರಿ ಬರೋ ಹಾಗೆ, ತಮ್ಮನ್ನ ತಾವು ತಿದ್ದುಕೊಳ್ಳೋ ಹಾಗೆ, ರಿಪೇರಿ ಆಗೋ ಹಾಗೆ ಮಾಡಬೇಕು. ನೀನು ಹಾಗೆ ಮಾಡಿದ್ರೆ ನಿನಗೆ ಜವಾಬ್ದಾರಿ ಇದೆ, ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ಯೋಗ್ಯ ಅಂತ ಒಪ್ಕೋತೀನಿ. ಸರಿ ಅಂಕಲ್, ಆ ಕೆಲಸ ನಾನು ಮಾಡ್ತೀನಿ. ಇರು, ನನ್ನ ಮಾತು ಇನ್ನೂ ಮುಗ್ದಿಲ್ಲ. ನಂದು ಕಂಡೀಷನ್ಸ್ ಇದೆ. ಈ ಕೆಲಸ ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ. ಸುಲಭ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಈ ಕೆಲಸನ ನೀನು ನಿಮ್ಮ ಅಣ್ಣನ ನೆರಳಿಲ್ಲದೆ, ನಿಮ್ಮ ಮನೆಯ ಹೆಸರಿನ ಪ್ರಭಾವ ಇಲ್ಲದೆ, ನಿಮ್ಮ ಹತ್ರ ಇರೋ ರಾಶಿ ರಾಶಿ ದುಡ್ಡನ್ನು ಬಳಸ್ದೆ ಪ್ರಾಮಾಣಿಕವಾಗಿ ಮಾಡಬೇಕು. ಹೇಗ ಒಂದು ಮಾಡಿ ಮುಗಿಸ್ಬಿಡೋಣ ಅಂತ ಅಡ್ಡದಾರಿ ಹಿಡಿಯೋ ಹಾಗಿಲ್ಲ. ಹಾಂ ಅಂಕಲ್, ಆ ಥರ ಎಲ್ಲ ಮಾಡಲ್ಲ ನಾನು. ನೀವು ಹೇಳಿದ್ದನ್ನು ಸಿನ್ಸಿಯರಾಗಿ ಮಾಡ್ತೀನಿ. ಅಷ್ಟೇ ಅಲ್ಲ, ನೀನು ಸಿಂಪಲ್ ಆಗಿರಬೇಕು. ನೀನು ಅವ್ರನ್ನ ತಿದ್ದಕ್ಕೆ ಹೋಗ್ತೀಯಲ್ಲ, ಅಷ್ಟು ದಿನ ನೀನು ಅವ್ರ ಥರನೇ ಇರಬೇಕು, ಅವರಲ್ಲಿ ಒಬ್ಬನಾಗಿರಬೇಕು. ನೀನು ಶ್ರೀಮಂತಿಕೆ ಎಲ್ಲ ತೋರಿಸ್ಕೋಬಾರ್ದು. ಅವ್ರು ಏನು ತಿಂತಾರೋ ಅದನ್ನೇ ತಿನ್ನಬೇಕು.
ಅವ್ರು ಎಲ್ಲಿ ಮಲಗ್ತಾರೋ ಅಲ್ಲೇ ಮಲಗಬೇಕು. ಅವ್ರು ಯಾವ ಟಾಯ್ಲೆಟ್ಟು ಬಾತ್ರೂಮ್ ಯೂಸ್ ಮಾಡ್ತಾರೋ ಅದನ್ನೇ ಯೂಸ್ ಮಾಡಬೇಕು. ಅವ್ರು ಯಾವ ನೀರು ಕುಡಿತಾರೋ ಅದನ್ನೇ ಕುಡಿಬೇಕು. ಈ ಸ್ಟೈಲಾಗಿ ಬಟ್ಟೆ ಹಾಕ್ಕೊಂಡು ಕಾರು ಬೈಕಲ್ಲಿ ಹೋಗಿ ಇಳಿಯೋ ಹಾಗಿಲ್ಲ. ದುಬಾರಿ ಮೊಬೈಲು, ಗಾಗಲ್ಸು, ಪರ್ಫ್ಯೂಮು ಎಲ್ಲ ನಿಷಿದ್ಧ. ಓಕೆ ಅಂಕಲ್, ನೀವು ಹೇಳಿದ ಅಷ್ಟು ಕಂಡೀಷನ್ನು ಚಾಚು ತಪ್ಪದೆ ಮಾಡ್ತೀನಿ. ಎಲ್ಲೂ ಶಾರ್ಟ್ಕಟ್ ಹುಡ್ಕೋದಿಲ್ಲ, ಫೇಕ್ ಮಾಡೋದಿಲ್ಲ. ನೋಡೋಣ ನಿನ್ನ ಫಾರಿನ್ ಸ್ಕಿಲ್ಲು, ಫಾರಿನ್ ಎಜುಕೇಷನ್ ಎಷ್ಟು ಕೆಲಸ ಮಾಡುತ್ತೆ ಅಂತ. ಅಪ್ಪ, ನೀನು ಮಧ್ಯ ಮಾತಾಡಬೇಡ. ಇದು ನನಗೂ ಅವನಿಗೂ ನಡೀತಾರೋ ಮಾತು. ನೋಡು, ನಾನು ನಿನಗೆ ಆಕಾಶಕ್ಕೆ ಏಣಿ ಹಾಕಿ ನಕ್ಷತ್ರ ಕಿತ್ಕೊಂಡು ಬಾ ಅಂತ ಹೇಳ್ತಾ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಏನು ಮಾಡ್ಬೋದು, ಏನು ಮಾಡೋಕ್ಕಾಗುತ್ತೋ ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಈ ಸವಾಲನ್ನು ನೀನು ಹೇಗೆ ಎದುರಿಸ್ತೀಯ, ಹೇಗೆ ನಿಭಾಯಿಸ್ತೀಯ ಅನ್ನೋದ್ರ ಮೇಲೆ ನೀನು ಏನು ಅನ್ನೋದು ನಿರ್ಧಾರ ಆಗುತ್ತೆ. ಹಾಂ, ಇನ್ನೊಂದು ಕಂಡೀಷನ್, ಮುಖ್ಯವಾದ ಕಂಡೀಷನ್ನು, ಕೊನೆ ಕಂಡೀಷನ್. ನಾನೀಗ ನೀನು ಹೇಳಿದ್ನಲ್ಲ ಕೆಲಸಗಳು, ಆ ಕೆಲಸಗಳನ್ನು ನೀನು 2 ವಾರದಲ್ಲಿ ಮಾಡಬೇಕು. 2 ವಾರ ಅಷ್ಟೇ ಸಮಯ ನಿನಗಿರೋದು. ನಾನು ಹೇಳಿದ ಸಮಯದ ಮಿತಿಯಲ್ಲೇ ನೀನು ಮಾಡಬೇಕು. ನೀನು ಹಾಗೆ ಮಾಡಿದ್ರೆ ನಾನು ನಿನ್ನನ್ನು ಒಪ್ಕೋತೀನಿ. ಅಪ್ಪ, ಎಲ್ಲ ಸರಿ, ಆದರೆ ಟೈಮ್ ಸ್ವಲ್ಪ ಕಡಿಮೆ ಆಗಲಿಲ್ವಾ? ಇನ್ನು ಸ್ವಲ್ಪ ಟೈಮ್ ಕೊಡ್ಬೋದಲ್ವಾ ಅವ್ರಿಗೆ? ಇಲ್ಲ, ಅದು ಹಾಗೆಲ್ಲ ಆಗೋದಿಲ್ಲ. ನಾನು ಹೇಳಿದ ಸಮಯದ ಮಿತಿಯಲ್ಲೇ ಅವನ ಕೆಲಸ ಮಾಡಬೇಕು. ಆಗಲೇ ಅವನ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಾಗೋದು. 2 ವಾರ ಅವನಿಗಿರೋದು ಅಷ್ಟೇ ಟೈಮ್. ಸರಿ ಅಂಕಲ್, ನನಗಷ್ಟೇ ಟೈಮ್ ಸಾಕು. ಅಷ್ಟರಲ್ಲಿ ನೀವು ಕೊಟ್ಟಿರೋ ಟಾಸ್ಕ್ನ ನಾ ಮುಗಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿನಗೆ ಮಾತ್ರ ಇದ್ರೆ ಸಾಲದು, ನಮಗೂ ಆ ನಂಬಿಕೆ ಬರಬೇಕು. ನೋಡೋಣ ಏನು ಮಾಡ್ತೀಯ ಅಂತ. ಏಮ್ಮ